ನನ್ನ ಎಲ್ಲಾ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಹಾಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕೋ ಲೈಕ್ ಮಾಡಿ. ಜೂನ್ 2024 ರ ಮೇಷ ರಾಶಿ ಭವಿಷ್ಯ. ಮೇಷ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ. ಈ ತಿಂಗಳು ಕೆಲಸದ ಸ್ಥಳದಲ್ಲಿ ಪ್ರಯೋಜನಕಾರಿ ಫಲಿತಾಂಶಗಳನ್ನು ಉತ್ಪಾದಿಸುವ ಹೆಚ್ಚಿನ ಅವಕಾಶವನ್ನು ಹೊಂದಿದೆ. 10ನೇ ಮನೆಯ ಅಧಿಪತಿಯಾದ ಶನಿಯು ಈ ತಿಂಗಳಲ್ಲಿ ನಿಮ್ಮ 11ನೇ ಮನೆಯಲ್ಲಿ ಉಳಿಯುತ್ತಾನೆ. ಇದು ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಎಂದು ಸೂಚಿಸುತ್ತದೆ. ತಿಂಗಳು ವ್ಯವಹಾರದಲ್ಲಿ ವ್ಯಕ್ತಿಗಳಿಗೆ ಅತ್ಯುತ್ತಮ ಅವಕಾಶಗಳನ್ನು ನೀಡುತ್ತದೆ. ವೃತ್ತಿಪರ ಸಹಯೋಗಗಳು ವೈಯಕ್ತಿಕ ಸಂಬಂಧಗಳಿಗೆ ವಿಸ್ತರಿಸಬಹುದು. ಇದರ ಪರಿಣಾಮವಾಗಿ ಬಿಗಿಯಾದ ಬಂಧ ಮತ್ತು ನಿಮ್ಮ ವ್ಯವಹಾರದ ಹೆಚ್ಚಿನ ತಿಳುವಳಿಕೆಯು ಹೆಚ್ಚುವರಿ ಯಶಸ್ಸಿಗೆ ಕಾರಣವಾಗುತ್ತದೆ. ವಿದ್ಯಾರ್ಥಿಗಳ ಜೀವನದಲ್ಲಿ 5ನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರು, ಶುಕ್ರ ಮತ್ತು ಬುಧನೊಂದಿಗೆ 2ನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ. ನೀವು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದಲ್ಲದೆ ಇತರ ಹವ್ಯಾಸಗಳಿಗೆ ಗಮನ ಕೊಡುತ್ತೀರಿ. ಈ ತಿಂಗಳು ಉತ್ತಮ ಕೌಟುಂಬಿಕ ವಾತಾವರಣವನ್ನು ಹೊಂದುವ ಸಾಧ್ಯತೆಯಿದೆ. 2ನೇ ಮನೆಯ ಅಧಿಪತಿಯಾದ ಶುಕ್ರನು ತನ್ನದೇ ಆದ ಚಿಹ್ನೆಯಲ್ಲಿ ಇರುತ್ತಾನೆ. ಗುರು ಮತ್ತು ಬುಧ 2ನೇ ಮನೆಯಲ್ಲಿರುತ್ತಾನೆ. ಇದರರ್ಥ ಕುಟುಂಬವು ಒಂದು ಪ್ರಮುಖ ಸಮಸ್ಯೆಯ ಬಗ್ಗೆ ಚಿಂತನಶೀಲ ಚರ್ಚೆಗಳನ್ನು ನಡೆಸುತ್ತದೆ. ನಿಮ್ಮ ಪ್ರಣಯ ಸಂಬಂಧದ ವಿಷಯಕ್ಕೆ ಬಂದಾಗ 5ನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರು, ಶುಕ್ರ ಮತ್ತು ಬುಧದ ಜೊತೆಗೆ 2ನೇ ಮನೆಯಲ್ಲಿ ಇರುತ್ತಾನೆ. ನಿಮ್ಮ ಪ್ರಣಯ ಸಂಬಂಧಗಳಿಗೆ ಈ ಸಮಯವು ಪ್ರಯೋಜನಕಾರಿಯಾಗಿದೆ. ವಿವಾಹಿತರಿಗೆ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ. ನಿಮ್ಮ ಸಂಗಾತಿಯು ಕುಟುಂಬದ ಚಟುವಟಿಕೆಗಳ ಅವಿಭಾಜ್ಯ ಅಂಗವಾಗಿರುತ್ತಾರೆ. ಅವರು ಪ್ರಮುಖ ವಿಷಯಗಳ ಬಗ್ಗೆ ಪ್ರಮುಖ ಸಲಹೆಯನ್ನು ನೀಡಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ಈ ತಿಂಗಳು ಏರಿಳಿತಗಳಿಂದ ಕೂಡಿದೆ. ರಾಹು ನಿಮ್ಮ 11ನೇ ಮನೆಯಲ್ಲಿ ಉಳಿಯುತ್ತಾನೆ. ಇದು ನಿಮ್ಮ ಖರ್ಚು ಕೈ ಮೀರಬಹುದು ಎಂದು ಸೂಚಿಸುತ್ತದೆ. ಅವುಗಳನ್ನು ನಿಭಾಯಿಸಲು ಮತ್ತು ಅವುಗಳನ್ನು ಸಮರ್ಥವಾಗಿ ನಿಯಂತ್ರಿಸಲು ನಿಮಗೆ ಕಷ್ಟವಾಗಬಹುದು. ಇದು ಸಂಭಾವ್ಯ ಆರ್ಥಿಕ ಅಸ್ಥಿರತೆಗೆ ಕಾರಣವಾಗುತ್ತದೆ. ಈ ತಿಂಗಳು ಕೆಲವು ಆರೋಗ್ಯ ದೌರ್ಬಲ್ಯಗಳ ಅಪಾಯವಿದೆ. ನೀವು ಕಣ್ಣಿನ ನೋವು, ಕಣ್ಣುಗಳಲ್ಲಿ ಸುಡುವ ಸಂವೇದನೆಗಳು ಅಥವಾ ಹಿಮ್ಮಡಿ ಅಥವಾ ಪಾದಗಳಲ್ಲಿ ನೋವನ್ನು ಅನುಭವಿಸಬಹುದು. ಪರಿಹಾರ: ನೀವು ಪ್ರತಿದಿನವೂ ಸೂರ್ಯ ಅಷ್ಟಕವನ್ನು ಪಠಿಸಬೇಕು. ಜೂನ್ 2024 ರ ವೃಷಭ ರಾಶಿ ಭವಿಷ್ಯ. ವೃಷಭ ರಾಶಿಯ ವ್ಯಕ್ತಿಗಳು ಈ ತಿಂಗಳು ಅತ್ಯಂತ ನಿರ್ಣಾಯಕ ತಿಂಗಳನ್ನು ಹೊಂದಿರುತ್ತಾರೆ. ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳು ಭರವಸೆಯನ್ನು ಹೊಂದಿದೆ. 10ನೇ ಮನೆಯನ್ನು ಆಳುವ ಶನಿಯು ತಿಂಗಳು ಪೂರ್ತಿ ಅಲ್ಲಿಯೇ ಇರುತ್ತಾನೆ. ಶ್ರದ್ಧೆಯಿಂದ ಕೆಲಸ ಮಾಡಲು ನಿಮ್ಮ ಬದ್ಧತೆ ಮತ್ತು ಸಮರ್ಪಣೆಯನ್ನು ಸೂಚಿಸುತ್ತದೆ. ವ್ಯಾಪಾರಸ್ಥರು ಅಂತರರಾಷ್ಟ್ರೀಯ ಸಂಪರ್ಕಗಳನ್ನು ರೂಪಿಸುವಲ್ಲಿ ಅನುಕೂಲಗಳನ್ನು ಕಂಡುಕೊಳ್ಳಬಹುದು. 7ನೇ ಮನೆಯ ಅಧಿಪತಿಯಾದ ಮಂಗಳನು 12ನೇ ಮನೆಯಲ್ಲಿ ತನ್ನ ಸ್ಥಾನವನ್ನು ಹೊಂದಿದ್ದು, ವಿದೇಶಿ ವ್ಯಾಪಾರ ಉದ್ಯಮಗಳಲ್ಲಿ ಸಂಭಾವ್ಯ ಪ್ರಗತಿಯನ್ನು ಸೂಚಿಸುತ್ತದೆ. ಜೂನ್ 12 ರಂದು ಶುಕ್ರವು 2ನೇ ಮನೆಗೆ ಸಂಚರಿಸುತ್ತದೆ. ನಂತರ ಜೂನ್ 14 ರಂದು ಬುಧ ಮತ್ತು ಜೂನ್ 15 ರಂದು ಸೂರ್ಯನು ನಿಮ್ಮ ವ್ಯಾಪಾರದ ಭವಿಷ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ ಮತ್ತು ನಿಮ್ಮ ಕೆಲಸವನ್ನು ಹೊಸ ಉತ್ಸಾಹದಿಂದ ಮುಂದುವರಿಸಲು ಉತ್ತಮ ಅವಕಾಶಗಳನ್ನು ಒದಗಿಸುತ್ತವೆ. ಶಿಕ್ಷಣದಲ್ಲಿ, ವಿಶೇಷವಾಗಿ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ, 5ನೇ ಮನೆಯನ್ನು ಆಳುವ ಕೇತುವು ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ. ನಿಮ್ಮ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸಲು ನಿಮಗೆ ಸಹಾಯ ಮಾಡುತ್ತದೆ. ಈ ತಿಂಗಳು ಕುಟುಂಬದ ಮುಂಭಾಗದಲ್ಲಿ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. 10ನೇ ಮನೆಯನ್ನು ಆಳುವ ಸೂರ್ಯನು ತಿಂಗಳ ಮೊದಲಾರ್ಧದಲ್ಲಿ ಮೊದಲ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ. ಇದು ಮನೆಯೊಳಗೆ ನಿಮ್ಮ ತಾಯಿಯ ಪ್ರಭಾವವನ್ನು ಹೆಚ್ಚಿಸುತ್ತದೆ. ನಿಮ್ಮ ಪ್ರಣಯ ಜೀವನದ ವಿಷಯದಲ್ಲಿ 5ನೇ ಮನೆಯಲ್ಲಿ ನೆಲೆಗೊಂಡಿರುವ ಕೇತು ರಾಹುವಿನಿಂದ ಪೂರ್ಣ ಅಂಶವನ್ನು ಪಡೆಯುತ್ತಾನೆ. ಮಂಗಳವು 5ನೇ ಮನೆಯಿಂದ 8ನೇ ಮನೆಗೆ ಸಂಚರಿಸುವುದರಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ತಪ್ಪು ತಿಳುವಳಿಕೆ ಮತ್ತು ವಿವಾದಗಳ ಸಾಧ್ಯತೆಯಿದೆ. ವಿವಾಹಿತ ವ್ಯಕ್ತಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಮೌಲ್ಯಮಾಪನ ಮಾಡುವಾಗ ಈ ತಿಂಗಳು ನಿಮ್ಮ ಆದಾಯದ ಭರವಸೆಯ ದೃಷ್ಟಿಕೋನವನ್ನು ಒದಗಿಸುತ್ತದೆ. ಈ ತಿಂಗಳು ನಿಮ್ಮ ಆರೋಗ್ಯವು ಮಧ್ಯಮ ಸ್ಥಿರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಸಂಭಾವ್ಯ ದಂತ ಮತ್ತು ಕೂದಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಗಟ್ಟಲು ಈ ಸಮಯದಲ್ಲಿ ನಿಮ್ಮ ಆಹಾರ ಪದ್ಧತಿಗಳ ಮೇಲೆ ಗಮನ ಹರಿಸುವುದು ಮುಖ್ಯವಾಗಿದೆ. ಪರಿಹಾರ: ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ. ಜೂನ್ 2024 ರ ಮಿಥುನ ರಾಶಿ ಭವಿಷ್ಯ. ಈ ತಿಂಗಳು ನಿಮಗೆ ರೋಲರ್ ಕೋಸ್ಟರ್ ಆಗಿರುತ್ತದೆ, ಆದ್ದರಿಂದ ಮುಂಚಿತವಾಗಿ ಚೆನ್ನಾಗಿ ತಯಾರಿ ಮಾಡಿಕೊಳ್ಳುವುದು ಜಾಣತನ. ಈ ತಿಂಗಳು ವೃತ್ತಿಯ ದೃಷ್ಟಿಕೋನದಿಂದ
ವಿವಿಧ ಬದಲಾವಣೆಗಳಿಂದ ಗುರುತಿಸಲ್ಪಡುತ್ತದೆ. 10ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ತಿಂಗಳು ಪೂರ್ತಿ ನೀವು ನಿಮ್ಮ ಕೆಲಸದಲ್ಲಿ ಅನಾಯಾಸವಾಗಿ ಮೇಲುಗೈ ಸಾಧಿಸುವಿರಿ ಎಂದು ಸೂಚಿಸುತ್ತದೆ. ವೇಗ ಮತ್ತು ದಕ್ಷತೆಯೊಂದಿಗೆ ಇತರರಿಗೆ ಸವಾಲುಗಳನ್ನು ಒಡ್ಡಬಹುದಾದ ಕಾರ್ಯಗಳನ್ನು ನೀವು ನಿಭಾಯಿಸುತ್ತೀರಿ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಭರವಸೆಯ ಭವಿಷ್ಯವನ್ನು ಹೊಂದಿದೆ. ಏನನ್ನಾದರೂ ಸಾಧಿಸಲು ನಿಮ್ಮ ಬಲವಾದ ಪ್ರೇರಣೆಯು ನಿಮ್ಮ ಅಧ್ಯಯನದ ಮೇಲೆ ಗಮನವನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಏಕಾಗ್ರತೆ ಮತ್ತು ಸಮರ್ಪಿತ ವಿಧಾನ ಅಂತಿಮವಾಗಿ ಅನುಕೂಲಕರ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಕುಟುಂಬದ ಡೈನಾಮಿಕ್ಸ್ನಲ್ಲಿ ಏರಿಳಿತಗಳನ್ನು ಅನುಭವಿಸುವ ಸಾಧ್ಯತೆಯಿದೆ. ರಾಹು 10ನೇ ಮನೆಯಲ್ಲಿ ಸ್ಥಿತರಿದ್ದರೆ, ಕೇತು 4ನೇ ಮನೆಯಲ್ಲಿ ಈ ತಿಂಗಳು ಇರುತ್ತದೆ. ನೀವು ಪ್ರಸ್ತುತ ಪ್ರಣಯ ಸಂಬಂಧದಲ್ಲಿದ್ದರೆ, ಈ ತಿಂಗಳು ಮಿಶ್ರ ಫಲಿತಾಂಶಗಳ ನೀಡುವ ಸಾಧ್ಯತೆಯಿದೆ. 5ನೇ ಮನೆಯ ಮೇಲೆ ಮಂಗಳನ ಪ್ರಭಾವವು ವಿಶೇಷವಾಗಿ ಅನುಕೂಲಕರವಾಗಿಲ್ಲ, ಏಕೆಂದರೆ ಅದು ನಿಮ್ಮ ಶಕ್ತಿಯನ್ನು ಸಂಬಂಧದ ಸಮಸ್ಯೆಗಳ ಕಡೆಗೆ ತಿರುಗಿಸಬಹುದು, ಸಂಘರ್ಷಗಳನ್ನು ತೀವ್ರಗೊಳಿಸುತ್ತದೆ. ವಿವಾಹಿತ ವ್ಯಕ್ತಿಗಳಿಗೆ 7ನೇ ಮನೆಯ ಅಧಿಪತಿಯಾದ ಗುರು, ಶುಕ್ರ, ಸೂರ್ಯ ಮತ್ತು ಬುಧನೊಂದಿಗೆ 12ನೇ ಮನೆಯಲ್ಲಿ ಸ್ಥಾನ ಪಡೆದಿದ್ದಾನೆ. ಈ ಸಂಯೋಗವು ನಿಮ್ಮ ಸಂಬಂಧದಲ್ಲಿ ಕುಟುಂಬದ ಸದಸ್ಯರಿಂದ ಗಮನಾರ್ಹ ಹಸ್ತಕ್ಷೇಪವನ್ನು ಉಂಟುಮಾಡಬಹುದು, ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಉದ್ವಿಗ್ನತೆಯನ್ನು ಸಂಭಾವ್ಯವಾಗಿ ಹೆಚ್ಚಿಸಬಹುದು. ಈ ತಿಂಗಳ ಆರ್ಥಿಕ ದೃಷ್ಟಿಕೋನವು ಕೆಲವು ದುರ್ಬಲತೆಗಳನ್ನು ಬಹಿರಂಗಪಡಿಸುತ್ತದೆ. ಮಂಗಳವು ನಿಮ್ಮ 11ನೇ ಮನೆಯಲ್ಲಿ ತಿಂಗಳಾದ್ಯಂತ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುತ್ತದೆ, ನಿಮ್ಮ ಹಣಕಾಸಿನ ಕಾಳಜಿಯನ್ನು ಪರಿಹರಿಸುವಲ್ಲಿ ಮತ್ತು ನಿಮ್ಮ ಆದಾಯವನ್ನು ಸ್ಥಿರಗೊಳಿಸುವಲ್ಲಿ ಪ್ರಮುಖ ಆಟಗಾರನಾಗಿ ಕಾರ್ಯನಿರ್ವಹಿಸುತ್ತದೆ, ಸ್ಥಿರವಾದ ದೈನಂದಿನ ಗಳಿಕೆಯನ್ನು ಖಚಿತಪಡಿಸುತ್ತದೆ. ಈ ತಿಂಗಳು ಆರೋಗ್ಯದ ಏರುಪೇರುಗಳ ಗಮನಾರ್ಹ ಸಾಧ್ಯತೆಯನ್ನು ಹೊಂದಿದೆ. ಈ ತಿಂಗಳಲ್ಲಿ ನೀವು ಕಣ್ಣಿನ ಸಮಸ್ಯೆಗಳು, ಗಂಟಲಿನ ಅಸ್ವಸ್ಥತೆ, ಜೀರ್ಣಕಾರಿ ಸಮಸ್ಯೆಗಳು ಮತ್ತು ದೊಡ್ಡ ಕರುಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಒಳಗಾಗಬಹುದು. ಪರಿಹಾರ: ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಜೂನ್ 2024 ಕರ್ಕ ರಾಶಿ ಭವಿಷ್ಯ. ಈ ತಿಂಗಳು ಕ್ಯಾನ್ಸರ್ ರಾಶಿಚಕ್ರದ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ಹಲವಾರು ಸಕಾರಾತ್ಮಕ ಬೆಳವಣಿಗೆಗಳ ಸಾಮರ್ಥ್ಯವನ್ನು ಹೊಂದಿದೆ. 10ನೇ ಮನೆಯನ್ನು ಆಳುವ ಮಂಗಳವು ನಿಮ್ಮ ವೃತ್ತಿಪರ ವಾತಾವರಣವನ್ನು ಬಲಪಡಿಸುತ್ತದೆ. ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ. 7ನೇ ಮನೆಯನ್ನು ಆಳುವ ಶನಿಯು 8ನೇ ಮನೆಯಲ್ಲಿಯೂ ಸ್ಥಿತನಿರುವುದರಿಂದ ಜಾಗರೂಕತೆಯ ಅಗತ್ಯವಿರುತ್ತದೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಶೈಕ್ಷಣಿಕ ಅನ್ವೇಷಣೆಗಳಿಗೆ ಭರವಸೆಯನ್ನು ಹೊಂದಿದೆ, ಏಕೆಂದರೆ ನಿಮ್ಮ ಪ್ರಾಥಮಿಕ ಗಮನವು ಕಲಿಕೆಯ ಮೇಲೆ ಇರುತ್ತದೆ, ಆದಾಗ್ಯೂ ಹಲವಾರು ಇತರ ಚಟುವಟಿಕೆಗಳು ನಿಮ್ಮ ಗಮನಕ್ಕೆ ತೊಂದರೆ ನೀಡಬಹುದು. ಈ ತಿಂಗಳು ಮಧ್ಯಮ ಕುಟುಂಬ ಜೀವನ ಸಾಧ್ಯತೆಯಿದೆ. 11ನೇ ಮನೆಯಲ್ಲಿ 2ನೇ ಮನೆಯ ಅಧಿಪತಿಯಾದ ಸೂರ್ಯನ ಉಪಸ್ಥಿತಿಯು ಪೂರ್ವಜರ ಆಸ್ತಿಯಿಂದ ಪ್ರಯೋಜನಗಳನ್ನು ಮತ್ತು ಪೂರ್ವಜರ ವ್ಯವಹಾರಗಳಲ್ಲಿ ಸಂಭಾವ್ಯ ಯಶಸ್ಸನ್ನು ತರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದು ಒಟ್ಟಾರೆ ಮನೆಯ ಆದಾಯವನ್ನು ಹೆಚ್ಚಿಸಲು ಮತ್ತು ಸಾಮರಸ್ಯದ ಸಂಬಂಧಗಳ ನಿರ್ವಹಣೆಗೆ ಕಾರಣವಾಗುತ್ತದೆ. ಈ ತಿಂಗಳು ನಿಮ್ಮ ಪ್ರೀತಿಯ ಜೀವನಕ್ಕೆ ಭರವಸೆಯ ಭವಿಷ್ಯವನ್ನು ತರುತ್ತದೆ. ನೀವು ಒಂಟಿಯಾಗಿದ್ದರೆ, ಹೊಸ ರೊಮ್ಯಾಂಟಿಕ್ ಅಧ್ಯಾಯಕ್ಕೆ ಬಾಗಿಲು ತೆರೆಯುವ ಮೂಲಕ ಬೆರೆಯಲು ಇದು ಸೂಕ್ತ ಸಮಯ. ನೀವು ವಿವಾಹಿತರಾಗಿದ್ದರೆ, ಈ ತಿಂಗಳು ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಗುರು ಮತ್ತು ಬುಧ 11ನೇ ಮನೆಯಿಂದ 7ನೇ ಮನೆಗೆ ತಮ್ಮ ಪೂರ್ಣ 9ನೇ ಅಂಶವನ್ನು ವಿಸ್ತರಿಸುತ್ತಾರೆ, ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ತರುತ್ತಾರೆ ಮತ್ತು ನಿಮ್ಮ ಸಂಬಂಧವನ್ನು ಪೋಷಿಸುವಾಗ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯ ಮಾಡುತ್ತಾರೆ. ಹಲವಾರು ಗ್ರಹಗಳ ಪ್ರಭಾವ: ಮಂಗಳ, ಶನಿ, ಗುರು, ಸೂರ್ಯ, ಬುಧ ಮತ್ತು ಶುಕ್ರ ನಿಮ್ಮ 5ನೇ ಮನೆಯ ಮೇಲೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು. ನೀವು ಅಜೀರ್ಣ, ಆಮ್ಲೀಯತೆ ಸಂಬಂಧಿತ ಸಮಸ್ಯೆಗಳಂತಹ ಜೀರ್ಣಕ್ರಿಯೆಯಲ್ಲಿ ಅಡಚಣೆಗಳನ್ನು ಅನುಭವಿಸಬಹುದು. ಪರಿಹಾರ: ಶ್ರೀ ಬಜರಂಗ್ ಬಾನನ್ನು ಪಠಿಸುವುದನ್ನು ಪ್ರತಿದಿನ ಅಭ್ಯಾಸ ಮಾಡಿ. ಜೂನ್ 2024 ಸಿಂಹ ರಾಶಿ ಭವಿಷ್ಯ. ಈ ತಿಂಗಳು ಕೆಲವು ವಿಷಯಗಳ ಬಗ್ಗೆ ಗಮನ ಹರಿಸುವ ಅಗತ್ಯವನ್ನು ಸೂಚಿಸುತ್ತದೆ, ಆದರೂ ಇದು ಕೆಲವು ಸಂದರ್ಭಗಳಲ್ಲಿ ಧನಾತ್ಮಕ ಫಲಿತಾಂಶಗಳ ಭರವಸೆಯನ್ನು ಹೊಂದಿದೆ. ಈ ತಿಂಗಳು ನಿಮ್ಮ ವೃತ್ತಿಜೀವನಕ್ಕೆ ಭರವಸೆಯ ಅವಕಾಶಗಳನ್ನು ನೀಡುತ್ತದೆ. ನಿರುದ್ಯೋಗಿ ಅಥವಾ ಕೆಲಸ ಹುಡುಕುತ್ತಿರುವವರು ಅನುಕೂಲಕರ ಉದ್ಯೋಗಾವಕಾಶಗಳನ್ನು ಕಂಡುಕೊಳ್ಳಬಹುದು. ನೀವು ಪ್ರಸ್ತುತ ಉದ್ಯೋಗದಲ್ಲಿದ್ದರೆ ಮತ್ತು ವಿಸ್ತೃತ ಅವಧಿಗೆ ವರ್ಗಾವಣೆಗಾಗಿ ಕಾಯುತ್ತಿದ್ದರೆ, ಈ ತಿಂಗಳು ಅಂತಿಮವಾಗಿ ನೀವು ಬಯಸಿದ ವರ್ಗಾವಣೆಯನ್ನು ತರಬಹುದು, ನಿಮ್ಮ ಆದ್ಯತೆಯ ಸ್ಥಳದಲ್ಲಿ ಕೆಲಸ ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅನುಕೂಲಕರ ಸಂದರ್ಭಗಳನ್ನು ತರುತ್ತದೆ.
ನಿಮ್ಮ ವೃತ್ತಿಪರ ಜೀವನಕ್ಕೆ ನಿಮ್ಮ ಶೈಕ್ಷಣಿಕ ಕಲಿಕೆಯನ್ನು ಅನ್ವಯಿಸಲು ನೀವು ಪ್ರಯತ್ನವನ್ನು ಮಾಡುತ್ತೀರಿ, ಇದು ಮೌಲ್ಯಯುತವಾದ ಇಂಟರ್ನ್ಶಿಪ್ ಅವಕಾಶಕ್ಕೆ ಕಾರಣವಾಗುತ್ತದೆ. ನಿಮ್ಮ ಉಪಸ್ಥಿತಿ ಮತ್ತು ಸ್ವಾವಲಂಬನೆಯನ್ನು ನೀವು ತ್ವರಿತವಾಗಿ ಸ್ಥಾಪಿಸುತ್ತೀರಿ. ಈ ತಿಂಗಳು ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವನ್ನು ಕಾಪಾಡಿಕೊಳ್ಳುವ ಬಲವಾದ ಸಾಧ್ಯತೆಯನ್ನು ತರುತ್ತದೆ. ನಿಮ್ಮ ಕೌಟುಂಬಿಕ ಬಂಧಗಳು ಬಲಗೊಳ್ಳುತ್ತವೆ. ನೀವು ಯಾರಿಗಾದರೂ ಪ್ರಣಯ ಭಾವನೆಗಳನ್ನು ಹೊಂದಿದ್ದರೆ, ನಿಮ್ಮ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಇದು ಸೂಕ್ತ ಸಮಯ. ತಿಂಗಳಿಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನಿರ್ಣಯಿಸುವಾಗ, ರಾಹುವು ತಿಂಗಳಾದ್ಯಂತ 8ನೇ ಮನೆಯಲ್ಲಿರುತ್ತಾನೆ ಎಂಬುದನ್ನು ಗಮನಿಸುವುದು ಮುಖ್ಯ. ಈ ನಿಯೋಜನೆಯು ಅನಿರೀಕ್ಷಿತ ವೆಚ್ಚಗಳು ಮತ್ತು ಯೋಜಿತವಲ್ಲದ ಹಣಕಾಸಿನ ವೆಚ್ಚಗಳ ಸಾಧ್ಯತೆಯನ್ನು ಸೂಚಿಸುತ್ತದೆ. ಅದು ನಿಮ್ಮ ಹಣಕಾಸಿನ ಸ್ಥಿರತೆಗೆ ಧನಾತ್ಮಕವಾಗಿ ಕೊಡುಗೆ ನೀಡುವುದಿಲ್ಲ, ಇದು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಈ ತಿಂಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ರಾಹುವಿನ ಪ್ರಭಾವವನ್ನು ಗಮನಿಸಿದರೆ, ನಿಮ್ಮ ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕು. ಏಕೆಂದರೆ ಸ್ವ-ಆರೈಕೆಯ ಅಸಡ್ಡೆಯು ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಪರಿಣಾಮ: ನೀವು ಉತ್ತಮ ಗುಣಮಟ್ಟದ ತಾಮ್ರದ ರತ್ನವನ್ನು ಬೆಳ್ಳಿಯ ಉಂಗುರದಲ್ಲಿ ಹುದುಗಿಸಬೇಕು ಮತ್ತು ಶುಕ್ಲ ಪಕ್ಷದ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಅದನ್ನು ನಿಮ್ಮ ಉಂಗುರದ ಬೆರಳಿಗೆ ಧರಿಸಬೇಕು. ಜೂನ್ 2024 ರ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಸಾಮಾನ್ಯವಾಗಿ ಧನಾತ್ಮಕ ನಿರೀಕ್ಷೆಗಳನ್ನು ಹೊಂದಿದೆ. ಈ ತಿಂಗಳು ನಿಮ್ಮ ವೃತ್ತಿಜೀವನದ ವಿಷಯದಲ್ಲಿ ಸ್ಥಿರತೆಯ ಸಾಧ್ಯತೆಯಿದೆ. 10ನೇ ಮನೆಯ ಅಧಿಪತಿ ಬುಧವು 9ನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ, ಅಂದರೆ ನಿಮ್ಮ ಕೆಲಸವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸುಧಾರಿಸಲು ನೀವು ಗಮನಹರಿಸಬೇಕು. ವ್ಯಾಪಾರದಲ್ಲಿ ತೊಡಗಿರುವವರಿಗೆ, ರಾಹುವು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುವುದರಿಂದ ತಿಂಗಳು ಪೂರ್ತಿ 7ನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ. ಇತರರಿಗೆ ಸುಲಭವಾಗಿ ಅರ್ಥವಾಗದಂತಹ ನಿರ್ಧಾರಗಳನ್ನು ನೀವು ಮಾಡುತ್ತೀರಿ, ಆದರೆ ಅವರು ನಿಮ್ಮ ಪರವಾಗಿ ಕೆಲಸ ಮಾಡಬಹುದು. ವಿಶೇಷವಾಗಿ 7ನೇ ಮನೆಯ ಅಧಿಪತಿ ಗುರು 9ನೇ ಮನೆಯಲ್ಲಿರುತ್ತಾನೆ. ವಿದ್ಯಾರ್ಥಿಗಳಿಗೆ 5ನೇ ಮನೆಯ ಅಧಿಪತಿ ಶನಿಯು 6ನೇ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ಶಿಕ್ಷಣವನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವ ಮಹತ್ವವನ್ನು ಸೂಚಿಸುತ್ತದೆ. ಜೀವನದಲ್ಲಿ ಯಶಸ್ಸಿಗೆ ಕಠಿಣ ಪರಿಶ್ರಮದ ಅಗತ್ಯವಿದೆ ಎಂಬುದನ್ನು ಇದು ನೆನಪಿಸುತ್ತದೆ ಮತ್ತು ಶಾರ್ಟ್ಕಟ್ಗಳು ಯಾವಾಗಲೂ ಅನುಕೂಲಕರ ಫಲಿತಾಂಶಗಳಿಗೆ ಕಾರಣವಾಗುವುದಿಲ್ಲ. ಆದ್ದರಿಂದ ನಿಮ್ಮ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ಯಾವುದೇ ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಸೂಕ್ತ. ಈ ತಿಂಗಳು ನಿಮ್ಮ ಕುಟುಂಬದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಧ್ಯಮ ಸ್ವಭಾವವನ್ನು ನಿರೀಕ್ಷಿಸಲಾಗಿದೆ. 2ನೇ ಮನೆಯ ಅಧಿಪತಿಯಾದ ಶುಕ್ರವು 9ನೇ ಮನೆಯಲ್ಲಿ ಸ್ಥಾನವನ್ನು ಹೊಂದಿದ್ದು, ನಿಮ್ಮ ಕುಟುಂಬದೊಂದಿಗೆ ವಿಸ್ತೃತ ಪ್ರಯಾಣವನ್ನು ಕೈಗೊಳ್ಳಲು ನಿಮಗೆ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ನೀವು ಪ್ರಸ್ತುತ ಪ್ರಣಯ ಸಂಬಂಧದಲ್ಲಿದ್ದರೆ, ಈ ತಿಂಗಳು ನಿಮಗೆ ಭರವಸೆಯನ್ನು ನೀಡುತ್ತದೆ. ನಿಮ್ಮ ಪ್ರೀತಿಪಾತ್ರರು ನಿಮ್ಮೊಂದಿಗೆ ಆಳವಾದ ಸಂಪರ್ಕವನ್ನು ಉಳಿಸಿಕೊಳ್ಳುತ್ತಾರೆ ಮತ್ತು ಒಟ್ಟಿಗೆ, ನೀವು ಜೀವನದ ಏರಿಳಿತಗಳನ್ನು ಹಂಚಿಕೊಳ್ಳುತ್ತೀರಿ. ನೀವು ಈಗಾಗಲೇ ಮದುವೆಯಾಗಿದ್ದರೆ, ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸವಾಲುಗಳಿಗೆ ಸಿದ್ಧರಾಗಿರಿ. ಈ ಅವಧಿಯು ವೈವಾಹಿಕ ಜೀವನಕ್ಕೆ ತೊಂದರೆಯಾಗಬಹುದು. ಈ ತಿಂಗಳ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸುವಾಗ, ಅದು ಮಧ್ಯಮವಾಗಿ ಉಳಿಯುವ ನಿರೀಕ್ಷೆಯಿದೆ. ಈ ತಿಂಗಳು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆಯಿದೆ, ಆದ್ದರಿಂದ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ. ಈ ಅವಧಿಯಲ್ಲಿ, ನೀವು ರಕ್ತ ಸಂಬಂಧಿತ ಸಮಸ್ಯೆಗಳು, ಜೀರ್ಣಕಾರಿ ಸಮಸ್ಯೆಗಳು ಮತ್ತು ದೈಹಿಕ ಗಾಯಗಳನ್ನು ಎದುರಿಸಬಹುದು. ವಾಹನಗಳನ್ನು ವಿವೇಕದಿಂದ ಚಾಲನೆ ಮಾಡುವುದು ಮತ್ತು ಅಪಘಾತಗಳನ್ನು ತಡೆಗಟ್ಟಲು ವೇಗದ ಮಿತಿಗಳನ್ನು ಅನುಸರಿಸುವುದು ಕಡ್ಡಾಯವಾಗಿದೆ. ಪರಿಹಾರ: ಶನಿವಾರ, ನೀವು ಇರುವೆಗಳಿಗೆ ಆಹಾರವನ್ನು ನೀಡಬೇಕು. ಜೂನ್ 2024 ರ ತುಲಾ ರಾಶಿ ಭವಿಷ್ಯ. ತುಲಾ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ಜೂನ್ ಎಚ್ಚರಿಕೆಯ ಅಗತ್ಯವನ್ನು ತರುತ್ತದೆ, ಏಕೆಂದರೆ ಜೀವನದ ಹಲವಾರು ನಿರ್ಣಾಯಕ ಕ್ಷೇತ್ರಗಳಿಗೆ ಈ ತಿಂಗಳು ನಿಮ್ಮ ಎಚ್ಚರಿಕೆಯ ಅಗತ್ಯವಿರುತ್ತದೆ. ನಿಮ್ಮ ವೃತ್ತಿಜೀವನವನ್ನು ನೋಡಿದರೆ, ಈ ತಿಂಗಳು ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರಣವನ್ನು ತರುತ್ತದೆ. 7ನೇ ಮನೆಯಲ್ಲಿ ಶನಿಯ ಸ್ಥಾನವು 8ನೇ ಮನೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ, ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಸೂಚಿಸುತ್ತದೆ. ವಿದ್ಯಾರ್ಥಿಗಳನ್ನು ಪರಿಗಣಿಸುವಾಗ, ನಿಮ್ಮ ರಾಶಿಚಕ್ರದ ಚಿಹ್ನೆಯೊಂದಿಗೆ ಸಂಬಂಧಿಸಿದ ಶನಿಯು 5ನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಎಂಬುದನ್ನು ಗಮನಿಸುವುದು ಮುಖ್ಯ. ಈ ನಿಯೋಜನೆಯು ಶೈಕ್ಷಣಿಕ ಸವಾಲುಗಳನ್ನು ಒಡ್ಡಬಹುದಾದರೂ, ಇದು ನಿಮ್ಮಲ್ಲಿ ಕಲಿಯುವ ಆಳವಾದ ಉತ್ಸಾಹವನ್ನು ಹುಟ್ಟುಹಾಕುತ್ತದೆ, ಶಿಸ್ತನ್ನು ಬೆಳೆಸುತ್ತದೆ. ಈ ತಿಂಗಳಲ್ಲಿ, ಕುಟುಂಬದ ಡೈನಾಮಿಕ್ಸ್ ಸಾಮಾನ್ಯವಾಗಿ ಧನಾತ್ಮಕವಾಗಿ ಉಳಿಯುವ ನಿರೀಕ್ಷೆಯಿದೆ.
ನಿಮ್ಮ ಪ್ರಣಯ ಜೀವನಕ್ಕೆ ಸಂಬಂಧಿಸಿದಂತೆ 5ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಗಮನಾರ್ಹ ಪ್ರೋತ್ಸಾಹವನ್ನು ನೀಡುತ್ತದೆ. ಈ ವರ್ಷ ನಿಮ್ಮ ಪ್ರೀತಿಯ ಸತ್ಯಾಸತ್ಯತೆಯ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಶನಿಯು ಸತ್ಯ ಮತ್ತು ಸಮಗ್ರತೆಯನ್ನು ವಿವೇಚಿಸುವ ಸಾಮರ್ಥ್ಯವನ್ನು ಹೊಂದಿದೆ. ವಿವಾಹಿತ ವ್ಯಕ್ತಿಗಳು ಏರಿಳಿತದ ಪ್ರಯಾಣಕ್ಕೆ ಸಿದ್ಧರಾಗಿರಬೇಕು. ನಿಮ್ಮ ಸಂಗಾತಿಯು ನಿಮ್ಮನ್ನು ಮೆಚ್ಚಿಸುವ ಗುರಿಯೊಂದಿಗೆ ದೃಢತೆ ಮತ್ತು ದಕ್ಷತೆಯಿಂದ ಕಾರ್ಯಗಳನ್ನು ಮಾಡುತ್ತಾರೆ, ಆದರೆ ಅವರ ಸಾಂದರ್ಭಿಕ ಕೋಪವು ನಿಮ್ಮಿಬ್ಬರ ನಡುವೆ ಘರ್ಷಣೆಗೆ ಕಾರಣವಾಗಬಹುದು. ಈ ತಿಂಗಳ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನಿರ್ಣಯಿಸುವಾಗ ಅದು ಏರಿಳಿತಗಳನ್ನು ಪ್ರದರ್ಶಿಸಬಹುದು ಎಂಬುದನ್ನು ಗಮನಿಸುವುದು ಮುಖ್ಯ. ಈ ತಿಂಗಳು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಮುಖ್ಯ. ತಿಂಗಳ ಮೊದಲಾರ್ಧದಲ್ಲಿ ನೀವು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಅಜೀರ್ಣವನ್ನು ಎದುರಿಸಬಹುದು. ಪರಿಹಾರ: ನಿಮ್ಮ ರಾಶಿಚಕ್ರ ಚಿಹ್ನೆಯ ಆಡಳಿತಗಾರನನ್ನು ನೀವು ಬಲಪಡಿಸಬೇಕು ಮತ್ತು ಶುಕ್ರವಾರದಂದು ನೀವು ಸ್ಫಟಿಕದ ಹಾರವನ್ನು ನಿಮ್ಮ ಕುತ್ತಿಗೆಗೆ ಧರಿಸಬೇಕು. ಜೂನ್ 2024 ರ ವೃಶ್ಚಿಕ ರಾಶಿ ಭವಿಷ್ಯ. ಈ ತಿಂಗಳು ಕೆಲವು ಪ್ರದೇಶಗಳಲ್ಲಿ ವೃಶ್ಚಿಕ ರಾಶಿಯ ವ್ಯಕ್ತಿಗಳಿಗೆ ಹೆಚ್ಚು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ, ಆದರೆ ನಿರ್ದಿಷ್ಟ ಡೊಮೇನ್ಗಳಲ್ಲಿ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ. ಈ ತಿಂಗಳು ನಿಮ್ಮ ವೃತ್ತಿಜೀವನವು ಹಲವಾರು ಸಕಾರಾತ್ಮಕ ಬೆಳವಣಿಗೆಗಳಿಗೆ ಸಿದ್ಧವಾಗಿದೆ. 10ನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರು, ಬುಧ ಮತ್ತು ಶುಕ್ರನೊಂದಿಗೆ 7ನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ. ಈ ಸಂಯೋಗದೊಂದಿಗೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಗಣನೀಯ ಪ್ರಗತಿಯನ್ನು ನೀವು ನಿರೀಕ್ಷಿಸಬಹುದು. ಇದಲ್ಲದೆ ನಿಮ್ಮ ವ್ಯಾಪಾರ ಪಾಲುದಾರಿಕೆಯಲ್ಲಿ ಸಂಭಾವ್ಯ ಯೋಜನೆಗಳು ಅಥವಾ ಪಿತೂರಿಗಳ ಬಗ್ಗೆ ಜಾಗರೂಕರಾಗಿರಿ. ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ, ಈ ತಿಂಗಳು ಕೆಲವು ಆರಂಭಿಕ ಸವಾಲುಗಳನ್ನು ಒಡ್ಡಬಹುದು. ಅಧ್ಯಯನದ ಮೇಲಿನ ನಿಮ್ಮ ಗಮನವು ಸ್ವಲ್ಪಮಟ್ಟಿಗೆ ಕಡಿಮೆಯಾಗಬಹುದು. ಈ ತಿಂಗಳು ಸಂತೃಪ್ತಿಕರ ಕುಟುಂಬ ಜೀವನವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಒದಗಿಸುತ್ತದೆ. ನೀವು ಪ್ರಣಯ ಸಂಬಂಧದಲ್ಲಿ ನಿಮ್ಮನ್ನು ಕಂಡುಕೊಂಡರೆ, ಈ ತಿಂಗಳು ರೋಲರ್ ಕೋಸ್ಟರ್ ರೈಡ್ ಆಗಿರುತ್ತದೆ. ಒಂದೆಡೆ ನಿಮ್ಮ ಪ್ರೀತಿಪಾತ್ರರೊಂದಿಗಿನ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು, ಇದು ಮಾನಸಿಕ ಒತ್ತಡ ಮತ್ತು ಸಾಂದರ್ಭಿಕ ವಾದಕ್ಕೆ ಕಾರಣವಾಗಬಹುದು. ವಿವಾಹಿತ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ 7ನೇ ಮನೆಯಲ್ಲಿ ಗುರು, ಸೂರ್ಯ, ಬುಧ ಮತ್ತು ಶುಕ್ರ ಉಪಸ್ಥಿತಿಯು ನಿಮ್ಮ ವೈವಾಹಿಕ ಜೀವನವನ್ನು ಪ್ರೀತಿ ಮತ್ತು ಭಕ್ತಿಯಿಂದ ತುಂಬುತ್ತದೆ. ನಿಮ್ಮ ಸಂಗಾತಿಯು ನಿಮ್ಮನ್ನು ಮೆಚ್ಚುತ್ತಾರೆ, ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಸ್ವಇಚ್ಛೆಯಿಂದ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುತ್ತಾರೆ. ಈ ತಿಂಗಳ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಗಣಿಸಿದಾಗ ಇದು ಮಧ್ಯಮ ಅನುಕೂಲಕರವಾಗಿರುತ್ತದೆ. 2ನೇ ಮನೆಯ ಅಧಿಪತಿ ಗುರು ನಿಮ್ಮ ಮೊದಲ, 3ನೇ ಮತ್ತು 11ನೇ ಮನೆಗಳ ಮೇಲೆ ಪ್ರಭಾವ ಬೀರುತ್ತಾನೆ, ನಿಮ್ಮ ಆದಾಯವನ್ನು ಸಂಭಾವ್ಯವಾಗಿ ಹೆಚ್ಚಿಸುವ ರೀತಿಯಲ್ಲಿ ಜೋಡಿಸುತ್ತಾನೆ. ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಏರಿಳಿತಗಳನ್ನು ತರುತ್ತದೆ. ಅನಿಯಮಿತ ಆಹಾರ ಪದ್ಧತಿ ಮತ್ತು ಅಸಮಂಜಸವಾದ ದೈನಂದಿನ ದಿನಚರಿಯು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಪರಿಹಾರ: ನೀವು ಜೂನ್ 2024 ರ ಧನು ರಾಶಿ ಭವಿಷ್ಯ. ಧನು ರಾಶಿ ವ್ಯಕ್ತಿಗಳು ಈ ತಿಂಗಳು ಎಚ್ಚರಿಕೆಯಿಂದ ಇರಬೇಕು, ವಿಶೇಷವಾಗಿ ಅದರ ಆರಂಭಿಕ ಅರ್ಧ ವರ್ಷ. ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಈ ತಿಂಗಳು ರೋಲರ್ ಕೋಸ್ಟರ್ ರೈಡ್ ಎಂದು ತೋರುತ್ತದೆ. ಕೇತುವು ನಿಮ್ಮ 10ನೇ ಮನೆಯಲ್ಲಿ ತಿಂಗಳಾದ್ಯಂತ ಉಳಿಯುತ್ತಾನೆ, ಇದು ನಿಮ್ಮ ವೃತ್ತಿಪರ ಜೀವನದ ವಿವಿಧ ಅಂಶಗಳ ಬಗ್ಗೆ ನಿಮ್ಮನ್ನು ದಿಗ್ಭ್ರಮೆಗೊಳಿಸುತ್ತದೆ. ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಬಂಡವಾಳ ಹೂಡಿಕೆಗಳನ್ನು ಅತಿಯಾಗಿ ವಿಸ್ತರಿಸುವ ಬಗ್ಗೆ ಎಚ್ಚರದಿಂದಿರುವುದು ವಿವೇಕಯುತವಾಗಿದೆ, ಏಕೆಂದರೆ ಇದು ನಿಮ್ಮನ್ನು ಹಣಕಾಸಿನ ಅಪಾಯಗಳಿಗೆ ಒಡ್ಡಬಹುದು. ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ, ತಿಂಗಳ ಆರಂಭವು ಭರವಸೆಯನ್ನು ಹೊಂದಿದೆ. 5ನೇ ಮನೆಯ ಅಧಿಪತಿಯಾದ ಮಂಗಳವು ಸ್ಥಾನದಲ್ಲಿ ಉಳಿಯುವುದರಿಂದ ನಿಮ್ಮ ಉದ್ದೇಶಗಳ ಬಗ್ಗೆ ನಿಮ್ಮ ಅರಿವನ್ನು ಹೆಚ್ಚಿಸುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಕುಟುಂಬದ ವಲಯದಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಕಾಣಬಹುದು, ಇದು ನಿಮ್ಮನ್ನು ಸ್ವಲ್ಪ ಅಶಾಂತರನ್ನಾಗಿಸುತ್ತದೆ. ನೀವು ಪ್ರಸ್ತುತ ಪ್ರಣಯ ಸಂಬಂಧದಲ್ಲಿದ್ದರೆ, ಈ ತಿಂಗಳು ನಿಮಗೆ ಭರವಸೆಯ ಭವಿಷ್ಯವನ್ನು ಹೊಂದಿದೆ. ವಿವಾಹಿತ ವ್ಯಕ್ತಿಗಳಿಗೆ 7ನೇ ಮನೆಯ ಅಧಿಪತಿ ಬುಧನು ದುರ್ಬಲ ಸ್ಥಿತಿಯಲ್ಲಿರುವುದರಿಂದ 6ನೇ ಮನೆಯಲ್ಲಿ ಶುಕ್ರ, ಗುರು ಮತ್ತು ಸೂರ್ಯನೊಂದಿಗೆ ದೃಷ್ಟಿಕೋನವು ಸ್ವಲ್ಪಮಟ್ಟಿಗೆ ಸವಾಲಾಗಿದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಗಣಿಸುವಾಗ ತಿಂಗಳ ಆರಂಭದಲ್ಲಿ ಕೆಲವು ಹಣಕಾಸಿನ ಸವಾಲುಗಳನ್ನು ಉಂಟುಮಾಡಬಹುದು, ಆದ್ದರಿಂದ ಪ್ರಾರಂಭದಿಂದಲೇ ಉಳಿತಾಯವನ್ನು ಪ್ರಾರಂಭಿಸುವುದು ಬಹಳ ಮುಖ್ಯ. ಈ ಮಾಸದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ. ಮಂಗಳವು 5ನೇ ಮನೆಯಲ್ಲಿ ತನ್ನದೇ ಆದ ರಾಶಿಚಕ್ರದ ಚಿಹ್ನೆಯಲ್ಲಿ ನೆಲೆಗೊಂಡಿದ್ದರೂ ಸಹ, ಅದು 3ನೇ ಮನೆಯಲ್ಲಿ ಶನಿಯಿಂದ ಪೂರ್ಣ ಅಂಶವನ್ನು ಪಡೆಯುತ್ತದೆ. ಪರಿಣಾಮವಾಗಿ 5ನೇ ಮತ್ತು 6ನೇ ಮನೆಗಳೆರಡೂ ಗಮನಾರ್ಹವಾಗಿ ಪ್ರಭಾವಿತವಾಗುತ್ತವೆ, ಇದು ಜೀರ್ಣಕ್ರಿಯೆ,
ಚರ್ಮ ಮತ್ತು ಕಿಬ್ಬೊಟ್ಟೆಯ ಅಸ್ವಸ್ಥತೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಪರಿಹಾರ: ಪ್ರತಿದಿನ ನಿಮ್ಮ ಹಣೆಯ ಮೇಲೆ ಕುಂಕುಮ ತಿಲಕವನ್ನು ಹಚ್ಚಿಕೊಳ್ಳಿ. ಜೂನ್ 2024 ಮಕರ ರಾಶಿ ಭವಿಷ್ಯ. ಈ ತಿಂಗಳಲ್ಲಿ ಮಕರ ರಾಶಿಯಡಿಯಲ್ಲಿ ಜನಿಸಿದವರು ಧನಾತ್ಮಕ ಬೆಳವಣಿಗೆಗಳ ಸಮೃದ್ಧಿಯನ್ನು ನಿರೀಕ್ಷಿಸಬಹುದು. ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳು ಧನಾತ್ಮಕ ಬೆಳವಣಿಗೆಗಳಿಗೆ ಗಣನೀಯ ಸಾಮರ್ಥ್ಯದೊಂದಿಗೆ ಭರವಸೆಯ ದೃಷ್ಟಿಕೋನವನ್ನು ಒದಗಿಸುತ್ತದೆ. ತಿಂಗಳ ಪ್ರಾರಂಭದಲ್ಲಿಯೇ ಉದ್ಯೋಗ ಪರಿವರ್ತನೆಯ ಸಾಧ್ಯತೆಯು ಉದ್ಭವಿಸಬಹುದು. ನಿಮ್ಮ ಉದ್ಯೋಗವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ, ನಿಮ್ಮ ಪ್ರಯತ್ನಗಳು ಯಶಸ್ಸನ್ನು ನೀಡಬಹುದು. ಸಮರ್ಥವಾಗಿ ಉನ್ನತ ಮತ್ತು ಹೆಚ್ಚು ಸಮೃದ್ಧ ಸ್ಥಾನವನ್ನು ಪಡೆದುಕೊಳ್ಳಬಹುದು. ವ್ಯಾಪಾರ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಈ ತಿಂಗಳು ಇನ್ನಷ್ಟು ಸ್ಪಷ್ಟವಾದ ಸಾಧನೆಗಳಿಗೆ ನಾಂದಿ ಹಾಡಬಹುದು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹಲವಾರು ಸವಾಲುಗಳನ್ನು ತರಲು ಸಿದ್ಧವಾಗಿದೆ. ತಿಂಗಳ ಆರಂಭದಲ್ಲಿ 5ನೇ ಮನೆಯು ಹಲವಾರು ಗ್ರಹಗಳಿಗೆ ಆತಿಥ್ಯ ವಹಿಸುತ್ತದೆ. ಇದು ನಿಮ್ಮ ಅಧ್ಯಯನದಲ್ಲಿ ಗೊಂದಲವನ್ನು ಉಂಟುಮಾಡುತ್ತದೆ. ಈ ತಿಂಗಳು ಕೌಟುಂಬಿಕ ವಿಷಯಗಳಲ್ಲಿ ಏರುಪೇರು ಉಂಟಾಗಬಹುದು. 4ನೇ ಮನೆಯಲ್ಲಿರುವ ಮಂಗಳವು ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಸಮೃದ್ಧಿಯನ್ನು ತರಬಹುದು. ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ಸಂತೋಷ ಮತ್ತು ಸವಾಲುಗಳನ್ನು ತರುತ್ತದೆ, ಏಕೆಂದರೆ ಸಂತೋಷವು ತನ್ನದೇ ಆದ ತೊಂದರೆಗಳೊಂದಿಗೆ ಬರುತ್ತದೆ. ಮದುವೆಯಾದವರಿಗೆ ಈ ತಿಂಗಳು ಭರವಸೆಯನ್ನು ನೀಡುತ್ತದೆ. ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ನಿಗಾ ಇರಿಸಿ, ಏಕೆಂದರೆ ಈ ಅವಧಿಯಲ್ಲಿ ಅವರು ಅನಾರೋಗ್ಯವನ್ನು ಎದುರಿಸಬಹುದು. ಈ ತಿಂಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೀವು ನಿರ್ಣಯಿಸುವಾಗ ಅದು ನಿಮಗೆ ಅಸಾಧಾರಣವಾಗಿ ಅನುಕೂಲಕರವಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಸಾಮಾನ್ಯವಾಗಿ ಧನಾತ್ಮಕವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ, ಆದರೆ ಗ್ರಹಗಳ ಸ್ಥಾನಗಳು ಎಚ್ಚರಿಕೆಯ ಅಗತ್ಯವನ್ನು ಸೂಚಿಸುತ್ತವೆ. ಶನಿಯ ಪ್ರಭಾವವು 4ನೇ ಮತ್ತು 5ನೇ ಮನೆಗಳಿಗೆ ವಿಸ್ತರಿಸುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಈ ಗ್ರಹಗಳ ಸಂರಚನೆಯಿಂದಾಗಿ ಎದೆಯ ಸೋಂಕುಗಳು ಅಥವಾ ಇತರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಪರಿಹಾರ: ಶನಿವಾರದಂದು ಶ್ರೀ ಶನಿ ಚಾಲೀಸಾವನ್ನು ಪಠಿಸಲು ಸಲಹೆ ನೀಡಲಾಗುತ್ತದೆ. ಜೂನ್ 2024 ಕುಂಭ ರಾಶಿ ಭವಿಷ್ಯ. ಕುಂಭ ರಾಶಿಯವರಿಗೆ ಈ ತಿಂಗಳು ಉತ್ಸಾಹ ಮತ್ತು ಸಂತೋಷ ಎರಡರ ಭರವಸೆಯನ್ನು ಹೊಂದಿದೆ. ಈ ತಿಂಗಳ ವೃತ್ತಿಜೀವನದ ದೃಷ್ಟಿಕೋನವು ಫಲಿತಾಂಶಗಳ ಮಿಶ್ರಣವನ್ನು ಪ್ರಸ್ತುತಪಡಿಸುತ್ತದೆ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸುವುದು ಮತ್ತು ನಿಮ್ಮ ಕೆಲಸದ ಸ್ಥಳವನ್ನು ಅಡ್ಡಿಪಡಿಸುವ ಅನೇಕ ಜನರೊಂದಿಗೆ ಸಂಬಂಧವಿಲ್ಲದ ಚರ್ಚೆಗಳು ಮತ್ತು ಸಂವಹನಗಳಂತಹ ಗೊಂದಲಗಳನ್ನು ತಪ್ಪಿಸುವುದು ಅತ್ಯಗತ್ಯ. ಈ ತಿಂಗಳು ವಿದ್ಯಾರ್ಥಿಗಳ ಯಶಸ್ಸಿಗೆ ಉತ್ತಮ ಸಾಮರ್ಥ್ಯವನ್ನು ಹೊಂದಿದೆ. 5ನೇ ಮನೆಯ ಅಧಿಪತಿ ಬುಧನು ತಿಂಗಳ ಮೊದಲಾರ್ಧದಲ್ಲಿ 4ನೇ ಮನೆಯಲ್ಲಿದ್ದು ನಿಮ್ಮ ಅಧ್ಯಯನದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತಾನೆ. ಈ ತಿಂಗಳು ಅನುಕೂಲಕರ ಕುಟುಂಬ ಡೈನಾಮಿಕ್ಸ್ ಭರವಸೆಯನ್ನು ಹೊಂದಿದೆ. ಶುಭ ಗ್ರಹಗಳಾದ ಗುರು, ಸೂರ್ಯ, ಬುಧ ಮತ್ತು ಶುಕ್ರವು 4ನೇ ಮನೆಯನ್ನು ಆಕ್ರಮಿಸುತ್ತದೆ. ನಿಮ್ಮ ಪೋಷಕರ ಆರೋಗ್ಯದ ಕಾಳಜಿಯನ್ನು ಸಮರ್ಥವಾಗಿ ಕಡಿಮೆ ಮಾಡುತ್ತದೆ ಮತ್ತು ಸಾಮರಸ್ಯ ಮತ್ತು ಪ್ರಶಾಂತ ಮನೆಯ ವಾತಾವರಣವನ್ನು ಪೋಷಿಸುತ್ತದೆ. ಆಕಾಶದ ಜೋಡಣೆಯು ನಿಮಗೆ ಮೃದುವಾದ ಮತ್ತು ಸಾಮರಸ್ಯದ ಪ್ರೀತಿಯ ಜೀವನವನ್ನು ಭರವಸೆ ನೀಡುತ್ತದೆ. ವೈವಾಹಿಕ ಜೀವನದಲ್ಲಿರುವವರಿಗೆ ಈ ತಿಂಗಳು ಸಕಾರಾತ್ಮಕತೆಯ ಸಾಮರ್ಥ್ಯವನ್ನು ನೀಡುತ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಗಣಿಸುವಾಗ ಈ ತಿಂಗಳು ತುಲನಾತ್ಮಕವಾಗಿ ಸ್ಥಿರವಾಗಿರಲು ಸಮಂಜಸವಾದ ಅವಕಾಶವಿದೆ. ಈ ತಿಂಗಳು ನಿಮ್ಮ ಆರೋಗ್ಯವು ಮಧ್ಯಮವಾಗಿ ಸುಧಾರಿಸುವ ಸಾಧ್ಯತೆಯಿದೆ. ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯು ಬಲಗೊಳ್ಳುತ್ತದೆ, ಸಣ್ಣ ಕಾಯಿಲೆಗಳಿಗೆ ಒಳಗಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಪರಿಹಾರ: ಅಷ್ಟಕ ಮಿಶ್ರಲೋಹದ ಉಂಗುರದಲ್ಲಿ ಉತ್ತಮ ಗುಣಮಟ್ಟದ ನೀಲಿ ನೀಲಮಣಿ ರತ್ನವನ್ನು ಪ್ರತಿ ಶನಿವಾರ ನಿಮ್ಮ ಮಧ್ಯದ ಬೆರಳಿಗೆ ಧರಿಸಿ. ವಿಶೇಷವಾಗಿ ಶುಕ್ರವಾರದಂದು ನಿಮ್ಮ ಉಂಗುರದ ಬೆರಳಿಗೆ ಉತ್ತಮವಾದ ಓಪಲ್ ರತ್ನವನ್ನು ಧರಿಸುವುದು ಮತ್ತೊಂದು ಆಯ್ಕೆಯಾಗಿದೆ. ಜೂನ್ 2024 ಮೀನ ರಾಶಿ ಭವಿಷ್ಯ. ಮೀನ ರಾಶಿಯವರಿಗೆ ಈ ತಿಂಗಳು ಗಣನೀಯ ಸಾಮರ್ಥ್ಯವನ್ನು ನೀಡುತ್ತದೆ. ನಿಮ್ಮ ವೃತ್ತಿಜೀವನವನ್ನು ನೋಡಿದರೆ ಈ ತಿಂಗಳು ಭರವಸೆಯ ಅವಕಾಶಗಳನ್ನು ತರುತ್ತದೆ. ನಿಮ್ಮ ಸಹೋದ್ಯೋಗಿಗಳು ಸಹಕಾರ ಮನೋಭಾವವನ್ನು ಕಾಪಾಡಿಕೊಳ್ಳುತ್ತಾರೆ, ಬೆಂಬಲವನ್ನು ನೀಡುತ್ತಾರೆ ಮತ್ತು ನಿಮ್ಮ ವೃತ್ತಿಪರ ಯಶಸ್ಸಿಗೆ ಕೊಡುಗೆ ನೀಡುತ್ತಾರೆ. ವ್ಯಾಪಾರದಲ್ಲಿ ತೊಡಗಿರುವವರಿಗೆ ತಿಂಗಳು ಪೂರ್ತಿ 7ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸುವಲ್ಲಿ ಸ್ವಲ್ಪ ನಿರಾಶೆಗೆ ಕಾರಣ